ಟೈಮ್ ಇತ್ತು ಆಗ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಒಂದು ಪಾಕೆಟ್ ಮನಿ ಅನ್ನುವಂತಹ ಒಂದು ಟ್ರೆಂಡ್ ಕೂಡ ಗೊತ್ತಿರ್ಲಿಲ್ಲ. ಅಪ್ಪ ಅಮ್ಮ ಅವರಿಗೆ ದುಡ್ಡು ಕೂಡ ಕೊಡ್ತಿರ್ಲಿಲ್ಲ, ಏನ್ ಬೇಕಿದ್ರು ಅವರೇ ಕೊಡಿಸ್ತಾ ಇದ್ರು. ಸೊ ಹೊರಗಡೆ ಕರ್ಕೊಂಡು ಹೋದಾಗ್ಲೂ ಕೂಡ ಅವರಿಗೆ ಮಕ್ಕಳಿಗೆ ಏನ್ ಬೇಕು ತಿನ್ನಿಸ್ತಾ ಇದ್ರು, ಅವರೇ ಕೊಡಿಸ್ತಾ ಇದ್ರು, ಅವ್ರ ಕೈಯಿಂದಾನೆ ದುಡ್ಡು ಖರ್ಚು ಕೊಡ್ತಾ ಇದ್ರು. ಯಾರಾದ್ರೂ ಬಂದು ಮಕ್ಕಳಿಗೆ ದುಡ್ಡು ಕೊಟ್ರು ಕೂಡ ಬೇಡ ಅಂತ ಅನ್ನುವಂತಹ ಒಂದು ಕಾಲ ಇತ್ತು. ಬಟ್ ಇವಾಗ ಕಾಲಾನುಸಾರ ಅಂದ್ರೆ ಜನರೇಷನ್ ಚೇಂಜ್ ಆಗ್ತಾ ಹೋದಂತೆಲ್ಲ ಪಾಕೆಟ್ ಮನಿ ಅಂತಹ ಒಂದು ಟ್ರೆಂಡ್ ಏನಾಗ್ಬಿಟ್ಟಿದೆ, ಈಗ ಸಿಕ್ಕಾಪಟ್ಟೆ ಅದೊಂದು ರೀತಿ ಕಾಮನ್ ಆಗ್ಬಿಟ್ಟಿದೆ. ಅಂದ್ರೆ ಮಕ್ಕಳು ಸ್ವಾವಲಂಬಿ ಆಗ್ಬೇಕು, ಇಂಡಿಪೆಂಡೆಂಟ್ ಆಗ್ಬೇಕು, ಅವರು ಒಂದು ರೆಸ್ಪಾನ್ಸಿಬಿಲಿಟಿ ಕಲಿಬೇಕು, ಪ್ಲಸ್ ಆ ಒಂದು ಮನಿ ಮ್ಯಾನೇಜ್ಮೆಂಟ್ ಅಂತ ಏನಿರುತ್ತೆ ಅದನ್ನ ಅವರು ಕಲಿಬೇಕು. ಮನಿ ಮ್ಯಾನೇಜ್ಮೆಂಟ್ ಕಲಿಬೇಕು, ಪ್ಲಸ್ ನಾವು ಕೊಡುವಂತಹ ಒಂದು ದುಡ್ಡನ್ನ ಅವ್ರು ಯಾವ ರೀತಿ ಯುಟಿಲೈಸ್ ಮಾಡ್ತಾರೆ, ಆ ದುಡ್ಡಿನ ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಬೇಕು, ಆ ದುಡ್ಡನ್ನ ಯಾವ ರೀತಿ ಸೇವ್ ಮಾಡ್ತಾರೆ, ಇದನ್ನೆಲ್ಲವನ್ನು ಕೂಡ ಕಲಿಸೋದಕ್ಕೆ ಹೌದು ಪಾಕೆಟ್ ಮನಿ ಕೊಡೋದು ಒಂದು ಒಳ್ಳೆಯ ಆಪ್ಷನ್, ಒಂದು ಒಳ್ಳೆಯ ಒಂದ್ ರೀತಿ ಒಳ್ಳೆಯ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಬಟ್ ಆ ಒಂದು ಪಾಕೆಟ್ ಮನಿ ಕೊಡೋದ್ರಿಂದ ಮಕ್ಕಳು ಯಾವ ರೀತಿ ಹಾಳಾಗ್ತಾ ಇದ್ದಾರೆ, ಅಥವಾ ಏನಾದ್ರೂ ಒಂದು ಕೆಟ್ಟ ದಾರಿ ಹಿಡಿತಾ ಇದ್ದಾರಾ, ಎಲ್ಲೋ ಒಂದ್ ಕಡೆ ಏನಾದ್ರೂ ಕೆಟ್ಟ ಚಟಗಳಿಗೆ ಬೀಳ್ತಾ ಇದ್ದಾರಾ, ಆ ಒಂದು ಹಣವನ್ನ ದುರುಪಯೋಗ ಮಾಡ್ಕೋತಾ ಇದ್ದಾರಾ, ಇದ್ರ ಮೇಲೂ ಕೂಡ ಪೇರೆಂಟ್ಸ್ ನಿಗಾ ಇಡುವಂತಹದ್ದು ತುಂಬಾ ಒಂದು ಮಹತ್ವದ ಒಂದು ಪಾತ್ರ ಅಂತಲೇ ಹೇಳ್ಬೋದು. ಅಂದ್ರೆ ಪೇರೆಂಟಿಂಗ್ ಅಲ್ಲಿ ಒಂದು ಪಾತ್ರ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ದೊಡ್ಡವರು, ಈಗ ಅಪ್ಪ ಅಮ್ಮ ಯಾವತ್ತೂ ಅಷ್ಟೇನೆ ಮಕ್ಕಳಿಗೆ ಅಂದ್ರೆ ಒಂದು 4ನೇ ಕ್ಲಾಸು 5ನೇ ಕ್ಲಾಸ್ ವರ್ಗು ನಾವು ಅವ್ರನ್ನ ತುಂಬಾ ಹೊಡೆದು ಪಡೆದು ಬೆಳೆಸ್ಬೇಕು. ಅವ್ರಿಗೆ ಒಂದ್ ರೀತಿ ನಾವು ಅವ್ರಿಗೆ ಒಂದ್ ರೀತಿ ಶತ್ರು ಅಂತ ಅನ್ಕೊಂಡ್ರು ಪರವಾಗಿಲ್ಲ, ಅವ್ರಿಗೆ ಹೊಡೆದು ಬಡ್ದು ಅವ್ರಿಗೆ ಚೆನ್ನಾಗಿ ಬೈದು ಬುದ್ಧಿ ಹೇಳ್ಬೇಕು. ಯಾಕಂದ್ರೆ ಅದು ಅವರ ಒಂದು ಬೇಸ್, ಆ ಬೇಸ್ ನ ನಾವು ಯಾವ ರೀತಿ ಸ್ಟ್ರಾಂಗ್ ಮಾಡ್ತೀವಿ, ಆ ಬೇಸ್ ಅಲ್ಲಿ ನಾವು ಅವರಿಗೆ ಏನು ಒಂದು ನಾಲೆಡ್ಜ್ ಕೊಡ್ತೀವಲ್ಲ ಅದು ಅವರ ಒಂದು ಜೀವನಕ್ಕೆ ಒಂದು ಅಡಿಪಾಯ ಅಂತಲೇ ಹೇಳ್ಬೋದು. ಅದಾದ ನಂತರದಲ್ಲಿ ಅವ್ರ ಜೊತೆ ನಾವು ಫ್ರೆಂಡ್ ಆಗಿರ್ಬೇಕು. ಅಂದ್ರೆ ಯಾವ ರೀತಿ ಅಂತಂದ್ರೆ ಅವ್ರು ಏನೇ ಒಂದು ತಮ್ಮ ಜೊತೆ ನಡೀತಾ ಇದ್ರು ಕೂಡ ಅದನ್ನ ನಮ್ಮ ಹತ್ರ ಹೇಳ್ಬೇಕು. ಸೊ ಈ ರೀತಿಯಾಗಿ ಅವ್ರಿಗೊಂದು ಗೈಡ್ ಆಗಿರ್ಬೇಕು, ಒಂದು ಟೀಚರ್ ತರ ಆಗಿರ್ಬೇಕು. ಅದಾದ ನಂತರದಲ್ಲಿ ನಾವು ಅವ್ರ ಜೊತೆ ಕಂಪ್ಲೀಟ್ ಆಗಿ ಒಂದು ಆತ್ಮೀಯತೆಯಿಂದ ಅವ್ರ ಜೊತೆ ಒಂದು ಫ್ರೆಂಡ್ ಆಗ್ಬಿಡ್ಬೇಕು, ಅವರು ನಮ್ಮ ಜೊತೆ ಎಲ್ಲಾನು ಹೇಳ್ಕೊಳ್ಬೇಕು. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಪಾಕೆಟ್ ಮನಿ ಕೊಟ್ಬಿಟ್ಟು ಸುಮ್ಮನೆ ಆಗೋದ್ರಿಂದ ಮಕ್ಕಳು ಏನ್ ಚಟಕ್ಕೆ ಬೀಳ್ತಿದ್ದಾರೆ, ಅವ್ರು ಏನಾದ್ರು ಮಾಡ್ತಾ ಇದಾರಾ, ದುಶ್ಚಟಕ್ಕೆ ಬೀಳ್ತಿದಾರ, ಅಥವಾ ಎಲ್ಲಾದ್ರೂ ಬೆಟ್ಟಿಗೆ ಕಟ್ತಿದಾರ, ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತಂದ್ರೆ ಮಕ್ಕಳ ಮೇಲೆ ಫ್ರೆಂಡ್ಶಿಪ್ ನ ಒಂದು ಎಫೆಕ್ಟ್ ತುಂಬಾ ಮಕ್ಕಳು ಇನ್ ಅ ಸೆನ್ಸ್ ಈ 13ನೇ ವಯಸ್ಸಿನಿಂದ ಅಂತ ನಾವು ತಗೊಂಡ್ರೆ ಅವ್ರ ಮೇಲೆ ಅವರು ಒಂದು ಕೆಟ್ಟ ಸಾಂಗತ್ಯಕ್ಕೆ ಬಿದ್ದಿರ್ತಾರೆ. ಫ್ರೆಂಡ್ಸ್ ಅವರ ಒಂದು ಸರ್ಕಲ್ ಹೇಗಿರುತ್ತೆ ಗೊತ್ತಿರೋದಿಲ್ಲ, ಅವರಿಂದ ಮಕ್ಕಳು ತುಂಬಾ ಬೇಗ ಪ್ರಭಾವ ಬೀಳುತ್ತೆ ಮಕ್ಕಳ ಮೇಲೆ ಅವರಿಂದ. ಸೊ ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಸರ್ಕಲ್ ಅಲ್ಲಿ ಅವರು ಸೇರ್ಕೊಂಡಾಗ ಒಂದ್ ರೀತಿ ಕೆಟ್ಟ ಚಟಗಳಿಗೆ ಅವರು ಬಲಿಯಾಗಬಹುದು. ಸ್ಮೋಕಿಂಗ್ ಇರಬಹುದು, ಅಥವಾ ಗುಟ್ಕಾ ಹ್ಯಾಬಿಟ್ ಇರಬಹುದು, ಅಥವಾ ಬೆಟ್ಟಿಂಗ್ ಕಟ್ಟೋದಿರಬಹುದು. ಈ ರೀತಿ ನಾನಾ ಒಂದು ದುಶ್ಚಟಗಳಿಗೆ ಮಕ್ಕಳು ಬಲಿಯಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇದ್ರ ಮೇಲೆ ಪೋಷಕರು ತುಂಬಾ ಗಂಭೀರವಾಗಿ ಒಂದು ನಿಗಾ ಇಡಬೇಕಾಗತ್ತೆ. ಮಕ್ಕಳು ಕಾಲಕ್ರಮೇಣ ನಾವು ಕೊಡುವಂತಹ ಒಂದು ದುಡ್ಡನ್ನ ಎಲ್ಲಿ ಖರ್ಚು ಮಾಡ್ತಿದ್ದಾರೆ, ಹೇಗ್ ಖರ್ಚು ಮಾಡ್ತಿದ್ದಾರೆ, ಎಷ್ಟು ಯಾತಕ್ಕೆ, ಇದೆಲ್ಲವನ್ನು ಕೂಡ ಅವರು ಅದನ್ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಪ್ಲಸ್ ಮಕ್ಕಳ ಹತ್ರ ನಾವು ಕೇಳ್ಬೇಕಾಗತ್ತೆ, ನೀವು ಕೇಳ್ಬೇಕಾಗತ್ತೆ ಅವ್ರ ಹತ್ರ ಒಂದು ನೀವು ಯಾಕೆ ಈ ಒಂದು ಇಷ್ಟು ದುಡ್ಡನ್ನ ನೀವು ಖರ್ಚು ಮಾಡ್ತಿದ್ದೀರಾ ಅನ್ನುವಂಥದ್ದು ನೀವೇನಾದ್ರು ಕೇಳಿದಂತಹ ಸಂದರ್ಭದಲ್ಲಿ ಅವ್ರೇನಾದ್ರು ತಡಬಾಡ ಹಸಿದ್ರೋ, ಇಲ್ಲ ಸುಳ್ಳು ಹೇಳೋದಕ್ಕೆ ಏನೋ ಪ್ರಯತ್ನ ಪಡ್ತಾರೋ, ಅಥವಾ ಏನೋ ಒಂದು ಕಾರಣಗಳನ್ನ ಹುಡ್ಕೋದಕ್ಕೆ ಏನೋ ಒಂದು ತಡಬಡಾಯಿಸ್ತಾರೋ, ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮಕ್ಕಳು ಏನಾದ್ರು ಸುಳ್ಳು ಹೇಳ್ತಾ ಇದಾರೆ ನಮ್ಮ ಹತ್ರ ಅಂತ. ಬ್ಯಾಂಕಿಂಗ್ ನೀನ್ ಏನ್ ಮಾಡಿದ್ಯಾ, ನೀನ್ ಎಲ್ಲೆಲ್ಲಿ ಖರ್ಚು ಮಾಡಿದ್ಯಾ, ಆ ಟ್ರ್ಯಾಕ್ ಕೊಡು ಅಂತಂದಾಗ ಅವ್ರೇನಾದ್ರೂ ಗೊಂದಲಕ್ಕೊಳಗಾದ್ರೆ ಆಗ ಮಕ್ಕಳು ಏನೋ ಒಂದು ಸಲ್ಲದ ಒಂದು ಕಾರಣಗಳಿಗೆ ಅಥವಾ ಒಂದು ಬೇಡದ ಒಂದು ರೀಸನ್ಗಳಿಗೆ ಅವರು ದುಡ್ಡನ್ನ ಖರ್ಚು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ನೀವು ಇಲ್ಲಿ ನಿಗಾ ವಹಿಸಬಹುದು. ಜೊತೆಗೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನುವುದಾದ್ರೆ ನೀವು ಏನು ಕೊಟ್ಟಿರ್ತೀರಾ ದುಡ್ಡು ಅದಕ್ಕೆ ಅವ್ರ ಹತ್ರ ಲೆಕ್ಕ ಕೇಳಬೇಕಾಗತ್ತೆ. ಪ್ಲಸ್ ನೀವು ಈಸಿಯಾಗೂ ಕೂಡ ಅವ್ರಿಗೆ ದುಡ್ಡು ಕೊಡಬಾರ್ದು. ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಏನೋ ಕೆಲಸ ಮಾಡಿಸ್ಕೋಬೇಕು, ಈ ಒಂದು ಕೆಲಸ ಮಾಡಿದ್ರೆ ನಿಮ್ಗೆ ಈ ಒಂದು ದುಡ್ಡು ಇಷ್ಟು ದುಡ್ಡು ಸಿಗುತ್ತೆ ಅಂತ ಅಂದಾಗ ಅವರಿಗೆ ದುಡ್ಡು ಈಸಿಯಾಗಿ ಬರಲ್ಲ. ಸೊ ಅದಕ್ಕೆ ನಾವು ಕಷ್ಟ ಬೀಳ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಇನ್ನೊಂದು ಮನೆಯ ಒಂದು ಕೆಲಸ ಮಾಡೋದ್ರಿಂದ ಅವರು ಅಲ್ಲಿನೂ ಕೂಡ ಒಂದು ಇಂಡಿಪೆಂಡೆನ್ಸಿ ಅಥವಾ ಒಂದು ಡಿಪೆಂಡ್ ಆಗದೆ ರೀತಿ ಆ ಮನೆಯ ಒಂದು ಕೆಲಸದ ಒಂದು ಇದನ್ನು ಕೂಡ ಅವರು ಕಲಿತಾರೆ. ಸೊ ಇದರಿಂದ ನೀವು ಒಂದು ಮಕ್ಕಳಿಗೆ ಒಂದು ಗುಡ್ ಪೇರೆಂಟಿಂಗ್ ಆಗಿ ನೀವು ಗೈಡ್ ಅನ್ನ ಮಾಡಿ ದುಡ್ಡನ್ನ ಹೇಗೆ ಖರ್ಚು ಮಾಡ್ಬೇಕು ಅನ್ನೋದನ್ನ ಕೂಡ ತಿಳಿಸ್ಬೋದು. ಜೊತೆಗೆ ಈಗ ಒಂದಷ್ಟು ಬ್ಯಾಂಕ್ಗಳಲ್ಲಿ ಜೂನಿಯರ್ ಒಂದು ಅಕೌಂಟ್ಗಳನ್ನ ಕೂಡ ಕ್ರಿಯೇಟ್ ಮಾಡ್ತಾರೆ. ಪ್ಲಸ್ ಅವರಿಗೆ ಮಕ್ಕಳಿಗೆ ಒಂದು ATM ಕಾರ್ಡ್ಗಳನ್ನ ಕೂಡ ಕೊಡ್ತಾರೆ. ಇಲ್ಲೂ ಕೂಡ ನೀವು ಒಂದಷ್ಟು ಸೇವಿಂಗ್ಸ್ ಅನ್ನ ಮಾಡಿ, ಮಕ್ಕಳಿಗೆ ಒಂದು ಸೇವಿಂಗ್ಸ್ ಅನ್ನ ಮಾಡಿ ಅವ್ರಿಗೊಂದು ATM ಕಾರ್ಡ್ ಕೊಡೋದ್ರಿಂದ ಅವ್ರಿಗೆ ಎಲ್ಲೆಲ್ಲಿ ಏನೇನ್ ಖರ್ಚು ಮಾಡ್ತಾರೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಪ್ಲಸ್ ನಿಮ್ಮ ಒಂದು ಪರ್ಮಿಷನ್ ಇಂದ ಅವರ ದುಡ್ಡನ್ನ ಖರ್ಚು ಕೂಡ ಮಾಡೋದಕ್ಕಾಗೋದಿಲ್ಲ. ಸೊ ಇದರಿಂದ ನೀವು ಒಂದು ಮಕ್ಕಳ ಮೇಲೆ ಗಮನವನ್ನ
ವಹಿಸಬಹುದಾಗಿದೆ ಅವ್ರು ಎಲ್ಲೆಲ್ಲಿ ದುಡ್ಡನ್ನ ಖರ್ಚು ಮಾಡ್ತಿದ್ದಾರೆ ಅಂತ. ಇನ್ನು ಅವ್ರಿಗೆ ಆಂಡ್ರಾಯ್ಡ್ ಫೋನ್ ಇತ್ತು ಅಂತಂದ್ರೆ ಅಲ್ಲೂ ಕೂಡ ನೀವು ಈ ವ್ಯಾಲೆಟ್ ಬರುತ್ತೆ. ಮಕ್ಕಳಿಗೆ ಜೂನಿಯರ್ ಒಂದು ಏಜ್ ಲಿಮಿಟ್ ಇರುತ್ತೆ, ಇಷ್ಟಿಷ್ಟು ಮಕ್ಕಳಿಗೆ ಈ ರೀತಿಯಾದಂತಹ ಒಂದಷ್ಟು ಅಲ್ಲಿ ಒಂದು ಪ್ಯಾಟರ್ನ್ಸ್ ಇರುತ್ತೆ. ಸೊ ಅಂತಹ ಒಂದು ಏಜ್ ನ ಮಕ್ಕಳಿಗೆ ಆ ರೀತಿಯಾದಂತಹ ಒಂದು ಇ ವ್ಯಾಲೆಟ್ ಸೌಲಭ್ಯಗಳನ್ನ ನೀವು ಅಲ್ಲಿ ಜಾಯಿನ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ನೀವು ಟ್ರ್ಯಾಕ್ ಅನ್ನ ತೆಗಿಬಹುದು. ನನ್ನ ಮಕ್ಕಳು ಎಲ್ಲೆಲ್ಲಿ ಎಷ್ಟೆಷ್ಟು ಅಮೌಂಟ್ ಅನ್ನ ಖರ್ಚು ಮಾಡ್ತಿದ್ದಾರೆ ಅದು ನಿಮಗೆ ಈಸಿಯಾಗಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋ ತರುವಂತಹ ಒಂದು ಫೆಸಿಲಿಟಿ ಕೂಡ ಇದೆ. ಇದನ್ನು ಕೂಡ ನೀವು ಗೋ ಥ್ರೂ ಆಗ್ಬೋದು. ಯಾಕಂದ್ರೆ ಈ ರೀತಿಯಾಗಿ ನೀವು ಮಕ್ಕಳ ಮೇಲೆ ನಿಗಾ ಇಡೋದ್ರಿಂದ ಇದು ಮಕ್ಕಳನ್ನ ಕಂಟ್ರೋಲ್ ಮಾಡೋದಲ್ಲ, ಮಕ್ಕಳು ಕೆಟ್ಟ ಚಟಗಳಿಗೆ ಬಲಿ ಆಗದಂತೆ ಒಂದು ಪೂರ್ವವಾಗಿ ನೀವು ತೆಗೆದುಕೊಳ್ತಿರುವಂತಹ ಒಂದು ಪ್ರಿಕಾಷನ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಈ ಒಂದು ಪ್ರಿಕಾಷನ್ಸ್ ನೀವು ತಗೊಂಡಿದ್ದೆ ಆದಲ್ಲಿ ನಿಮ್ಮ ಮಕ್ಕಳು ತಪ್ಪು ದಾರಿಗೆ ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಸೊ ಇದನ್ನ ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ, ನಿಮ್ಮ ಒಂದು ಕೈಯಲ್ಲೇ ಇದೆ. ಸೊ ಮಕ್ಕಳು ಎಲ್ಲೆಲ್ಲಿ ಏನೇನು ಅಮೌಂಟ್ ಅನ್ನು ಖರ್ಚು ಮಾಡ್ತಿದ್ದಾರೆ ಅದನ್ನ ನೀವು ಗಮನ ಕೊಡ್ಬೇಕಾಗುತ್ತೆ. ಪಾಕೆಟ್ ಮನಿ ಅಂತ ಅವ್ರು ಎಲ್ಲೆಲ್ಲೋ ಸ್ಪೆಂಡ್ ಮಾಡೋದ್ರಿಂದ ಅದು ಎಲ್ಲಿ ಹೋಗ್ತಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಒಂದು ಸ್ಮಾರ್ಟ್ ವೇನ ನೀವು ಹುಡ್ಕೊಳ್ಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.